ತಿಳ್ಕೊಳ್ತಾ ಇಲ್ಲ. ಕನಕೋತ್ಸವ ಮಾಡಿದ್ರಿ, ಮತ್ತೇನು ಮಾಡಿದ್ರಿ, ಪ್ಲೀಸ್ ಮಾಡಿದ್ರಿ, ಅವ್ರು ಎಷ್ಟು ಅಂದಾರ, ಬರ್ಬೋದಿಲ್ಲ ಅಂತಲ್ಲ. ಆದರೆ ಹೈಕಮಾಂಡ ಅವ್ರನ್ನ ನೀ ಇಳಿಬಾ ಕುರ್ಚಿಂದ ಅಂತ ಹೇಳ್ತದನ. ಇದನ್ನ ಯಾಕೆ ತಿಳ್ಕೊಳ್ತಾ ಇಲ್ಲ? ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕಾಗಿದೆ. ಸ್ವತಃ ನೀವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರ ಜಾಗದಾಗಿದ್ದರೆ, ಸ್ಥಾನದಲ್ಲಿದ್ದರೆ ಮಾಡ್ತಿದ್ದೀರ. ಒಂದು ಎರಡನೇದು, ಇವತ್ತು ಬಲಿಷ್ಠವಾಗಿ ಹೈಕಮಾಂಡ್ ಇಲ್ಲ. ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಇತ್ತದು, ಇಲ್ಲಂತಲ್ಲ. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಆಗಿರ್ಬೋದು, ಸಂಜಯ್ ಗಾಂಧಿ ಆಗಿರ್ಬೋದು, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ರು, ಅವ್ರು ಹೇಳಿದಂಗೆ ಕೇಳ್ತಾ ಇರ್ತೀರಿ. ಕಾಂಗ್ರೆಸ್ ಇವತ್ತು ಹಂಗಿಲ್ಲ ಪರಿಸ್ಥಿತಿ. ಇಡೀ ದೇಶದ 3 ರಾಜ್ಯಗಳಲ್ಲೇ, ಅದು ಕರ್ನಾಟಕ ಭಾಳ ದೊಡ್ಡ ರಾಜ್ಯ ಅಲ್ಲ, 28 ಸಂಸದರಿದ್ದಾರೆ. ಉಳಿದ ಇನ್ನೊಂದು 2 ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಅಷ್ಟೇ ಸರ್ಕಾರ ಅದ. ಇಂಥ ಒಂದು ವೀಕ್ ಇದ್ದಂಥ ಸಮಯದಲ್ಲೇ ರಾಹುಲ್ ಗಾಂಧಿ ಅವರು ನಿಮ್ಮ ಪರವಾಗಿ ಬ್ಯಾಟ್ ಬೇಯಿಸೋಕಾದ್ರೆ ಕಾಂಗ್ರೆಸ್ನ ಹಾಳು ಮಾಡ್ಕೊಳ್ತಾರೆ. ನೀವು ಕಾಂಗ್ರೆಸ್ ಕಟ್ಟಿದವರು, ನಿಜವಾಗಿ ಕಟ್ಟಿದವರು, ಓಡಾಡಿದವರು, ಇವತ್ತಿನ ಉಳಿದವರು, SM ಕೃಷ್ಣ ನಿಮ್ಮ ಗುರುಗಳು ಹೋದಾಗ ಸಹಿತ ನೀವು ಹೋಗಲಿಲ್ಲ. BJP ಈಗ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಹೋದರೂ ನಿಮ್ಮಲ್ಲಿ ಮೊದಲಿನ ಕಿಮ್ಮತ್ತು ಇಲ್ಲ, ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಆಗ್ತದೆ BJPಯಲ್ಲಿ. ಅದು ಸತ್ಯನ ಅದು. ಇಂಥ ಪ್ರಸಂಗದಲ್ಲಿ ನೀವು ಅನಗತ್ಯ ಮೇಲೆ ಹೋಗೋದು, ಭೇಟಿ ಆಗೋದು, ಯಾರು ಹೇಳ್ತಾರೆ ನಿಮ್ಮ ಬೆಂಬಲಿಗರು ಆಗಬೇಕು ಬೆಂಬಲಿಗರು ಎಲ್ಲರೂ ಹೇಳ್ತಾರೆ ರೀ. ನಮ್ಮ ಬೆಂಬಲಿಗರು ಅಂತಿರ್ತಾರೆ, ನಮ್ಮ ಬೇಕಾದಂಥವ್ರು ಏನು ಈ ದೇಶದ ಪ್ರಧಾನಿ ಆಗೋ ಮತ್ತೇನೋ ಆಗೋದು ಆಗಲಿಕ್ಕೆ ಸಾಧ್ಯ ಇದೆ. ಅದಷ್ಟು ಪ್ರಜ್ಞಾವಂತರಿದ್ದೀರಿ, ತಿಳುವಳಿಕೆಯವರಿದ್ದೀರಿ, ಜಗತ್ತಿನ ಸಾಕಷ್ಟು ನೋಡಿದ್ದೀರಿ. ಈಗ 2ನೇ ನಂಬರ್ದಲ್ಲಿದ್ದೀರಿ ಕಾಂಗ್ರೆಸ್ನಲ್ಲೇ. ಅದು ನಿಮ್ಮ ವ್ಯಕ್ತಿತ್ವ ಅವ್ರು ಕೊಟ್ಟಾರೆ, ಈಗ ಬೆಲೆ ಕೊಟ್ಟಿದ್ದಾರೆ.